ನಾರಾಯಣಂ ನಿಖಿಲಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮತ್ಯಖಿಲೈಃ ಸ್ವಾಕ್ಯೈಃ ನಮಸ್ಕಾರ ಗುರುಗಳೇ. ವಿಶೇಷವಿಶೇಷಕೋಟಿವದ್ಯಂ ಸದಾ ಪ್ರಿಯತ್ವಸನ್ನಮಾಮಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುನ್ ನಮಃ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. 86ನೇ ಶ್ಲೋಕ ಆಗಬೇಕು. ಅಪರೋಪೀಷ್ಯತೆ ಸ್ಮಾಭಿಃ ಗ್ರಂಥೇಷ್ವೇತೇಷು ಸತ್ಸ್ವಪಿ ಸತ್ಸ್ವಪೀಂದ್ರಾದಿಷು ಪುರಾ ತಾರಕಾರಿರಿವಾಮರೈಃ. ಎಷ್ಟು ಅದ್ಭುತ ನೋಡಿ. ನಾವು ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇವೆ ಅಂತ ತ್ರಿವಿಕ್ರಮ ಪಂಡಿತರು ಹೇಳ್ತಾ ಇದ್ದಾರೆ. ನಾವು ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇವೆ ಏನಂತ? ಇನ್ನೂ ಅನೇಕ ಗ್ರಂಥಗಳನ್ನ ಮಾಡಿರಿ. ಅಲ್ಲ, ನೀವೇ ಹಿಂದೆಲ್ಲ ಹೇಳಿದ್ರಿ, ಎಲ್ಲ ಒಂದು ಮಧ್ವ ಸಿದ್ಧಾಂತ ಸಾರಭೂತವಾದ ಸಣ್ಣ ಸಣ್ಣ ಗ್ರಂಥಗಳಲ್ಲಿ ಏನೇ ಅಷ್ಟು ವಿಷಯಗಳು ಅಡಕವಾಗಿದೆ. ಹಿಂದೆ ಯಾವ ದೃಷ್ಟಾಂತವನ್ನ ಕೊಟ್ರು? ಸಣ್ಣ ಪುಟ್ಟ ಕೃಷ್ಣ ತನ್ನ ಒಂದು ಬಾಯಿಯಲ್ಲಿ ಇಡೀ ಪ್ರಪಂಚವನ್ನೇ ತೋರಿಸಿದ ಹಾಗೆ ಈ ನಿಮ್ಮ ಅಣುಭಾಷ್ಯ ಏನಿದೆ ಅದರಲ್ಲಿ ಏನೇ ಸಕಲ ಸಾರ ಅಡಗಿದೆ ಅಂತ ನಮ್ಗೆ ಗೊತ್ತಿರ್ಬೇಕಾದ್ರೆ ಇನ್ನೂ ಭಾಷೆಗಳನ್ನ ಮಾಡಿ ಅಥವಾ ಇನ್ನೂ ಗ್ರಂಥಗಳನ್ನ ಮಾಡಿ ಅಂತ ನಾವು ನಿಮಗೆ ಕೇಳ್ಕೊಳ್ಳೋದು ಯಾಕೆ ಅಂತಂದ್ರೆ, ನೋಡಿ, ಹಿಂದೆ ದೇವತೆಗಳು, ಇಂದ್ರಾದಿ ದೇವತೆಗಳಿದ್ದರು, ಸರಿನಾ? ಇಂದ್ರನನ್ನ ಹೊರತುಪಡಿಸಿ ದೇವತೆಗಳು ಇದ್ದರೂ ಕೂಡ ಆ ಮಹಾದುಷ್ಟನಾದ ತಾರಕಾಸುರನ ಸಂಹಾರಕ್ಕಾಗಿ ಇತರ ದೇವತೆಗಳು ವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾರಂತೆ. ಆ ಇಂದ್ರಾದಿ ದೇವತೆಗಳಿಂದಲೇನೆ ಆ ತಾರಕಾಸುರ ಸಂಹಾರ ಆಗಿ ಹೋಗ್ಬಿಡ್ತದೆ. ಆದಿಶಬ್ದದಿಂದ ರುದ್ರದೇವರು, ವಾಯುದೇವರು ಇತ್ಯಾದಿ ಅಂತ ಇಟ್ಕೊಳ್ಳಿ. ಉಳಿದ ದೇವತೆಗಳು, ಇಂದ್ರಾದಿ ದೇವತೆಗಳನ್ನ ಹೊರತುಪಡಿಸಿ ಉಳಿದ ದೇವತೆಗಳೇನಿದ್ದಾರೆ ಅವರು ಇಂಥ ಮಹಾದುಷ್ಟನಾದ ತಾರಕಾಸುರನ ಸಂಹಾರಕ್ಕಾಗಿ ವಿಷ್ಣುವಿನ ಹತ್ತಿರ ಹೋಗಿ ಬೇಡಿಕೊಂಡು ವಿಷ್ಣು ಚಕ್ರ ಸುದರ್ಶನದ ಅವತಾರನಾದ ಸ್ಕಂದ ಬರ್ತಾನಂತೆ, ಸುಬ್ರಹ್ಮಣ್ಯ ಅವತಾರ ತಾಳ್ತಾನಂತೆ. ಇಂದ್ರಾದಿ ದೇವತೆಗಳಿದ್ದರೂ ಕೂಡ ವಿಷ್ಣು ಚಕ್ರಾವತಾರಿಯ ಸುಬ್ರಹ್ಮಣ್ಯನ ಅವತಾರ ಹೇಗೆ ಅವರಿಗೆ ಅಪೇಕ್ಷಿತವಾಗಿತ್ತೋ ಹಾಗೆ ಇಲ್ಲಿ ಅನೇಕ ನೀವು ಸಣ್ಣ ಸಣ್ಣ ಗ್ರಂಥಗಳನ್ನ ಮಾಡಿದ್ದೀರಿ, ಎಲ್ಲವೂ ಅದ್ಭುತವಾಗಿಯೇ ಇವೆ. ಆದರೂ ಕೂಡ ನಮಗೆ ನಿಮ್ಮಿಂದ ಇನ್ನೂ ಗ್ರಂಥಗಳ ಅಪೇಕ್ಷೆ ನಮಗಿದೆ. ಆದ್ದರಿಂದ ಇನ್ನೂ ಕೂಡ ನೀವು ಗ್ರಂಥಗಳ ರಚನೆಯನ್ನ ಮಾಡಿರಿ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಅಪರಃ ಅಪಿ ಇಷ್ಯತೆ ಅಸ್ಮಾಭಿಃ ಗ್ರಂಥೇಷು ಏತೇಷು ಸತ್ಸು ಅಪಿ. ಇನ್ನೊಂದ್ಸರಿ ಪದಚ್ಛೇದನ ಹೇಳ್ತೇನೆ. ಅಪರಃ ಅಪಿ ಇಷ್ಯತೆ ಅಸ್ಮಾಭಿಃ ಗ್ರಂಥೇಷು ಏತೇಷು ಸತ್ಸು ಅಪಿ ಇಂದ್ರಾದಿಷು ಪುರಾ ತಾರಕಾರಿಃ ಇವ ಅಮರೈಃ. ಅನ್ವಯ ನೋಡಿ. ಪುರಾ ಹಿಂದೆ,
ಪುರ ಹಿಂದೆ, ಇಂದ್ರಾದಿಷು ಸತ್ಸು ಅಪಿ, ಇಂದ್ರಾದಿಷು ಸತ್ಸು ಅಪಿ, ಇಂದ್ರಾದಿ ದೇವತೆಗಳು ಇದ್ದರೂ, ಇಂದ್ರಾದಿ ದೇವತೆಗಳು ಇದ್ದರೂ ಅಮರೈಹಿ ದೇವತೆಗಳಿಂದ, ಅಮರೈಹಿ ದೇವತೆಗಳಿಂದ ಅಮರೈಹಿ ದೇವತೆಗಳಿಂದ ತಾರಕಾರಿಹಿ ಇವ, ತಾರಕಾರಿಹಿ ಇವ, ತಾರಕಾಸುರನ ಸಂಹಾರಕನಾಗುವ ಸುಬ್ರಹ್ಮಣ್ಯನಂತೆ, ತಾರಕಾಸುರನ ಸಂಹಾರಕನಾಗುವ ಸುಬ್ರಹ್ಮಣ್ಯನಂತೆ ಏತೇಷು ಗ್ರಂಥೇಷು ಸತ್ಸು ಅಪಿ, ಏತೇಷು ಗ್ರಂಥೇಷು ಸತ್ಸು ಅಪಿ, ಈ ಎಲ್ಲಾ ಗ್ರಂಥಗಳು ಇದ್ದರೂ, ಈ ಎಲ್ಲಾ ಗ್ರಂಥಗಳು ಇದ್ದರೂ ಈ ಎಲ್ಲಾ ಗ್ರಂಥಗಳು ಇದ್ದರೂ ಅಸ್ಮಾಭಿಹಿ ನಮ್ಮಿಂದ, ಅಸ್ಮಾಭಿಹಿ ನಮ್ಮಿಂದ ಅಪರಹ ಅಪಿ ಮತ್ತೊಂದು ಗ್ರಂಥವು, ಅಪರಹ ಅಪಿ ಮತ್ತೊಂದು ಗ್ರಂಥವು ಇಷ್ಯತೆ ಅಪೇಕ್ಷಿಸಲ್ಪಡುತ್ತದೆ, ಇಷ್ಯತೆ ಅಪೇಕ್ಷಿಸಲ್ಪಡುತ್ತದೆ, ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ಹೋಗೋಣವಾ? ಸರಿ. ಗ್ರಂಥೇಭ್ಯ ಏಭ್ಯೋ ಗಾಧೇಭ್ಯೋ ಯುಕ್ತಯೋ ನೋ ದುರದ್ಧರಾಃ ಮನೋಮಾಂದ್ಯಾತ್ತತೋ ಗ್ರಂಥಂ ವ್ಯಕ್ತತರ್ಕತತಿಂ ಕುರು. ಅದಕ್ಕೆ ಅವ್ರು ಹೇಳ್ತಾರಲ್ಲ, ನಿಮಗೆ ಇನ್ನೂ ಗ್ರಂಥಗಳ ಅಪೇಕ್ಷೆ ಇದೆ ಗುರುಗಳೇ, ದಯವಿಟ್ಟು ಇನ್ನೊಂದು ಗ್ರಂಥವನ್ನ ಮಾಡಿಕೊಡಿ ಅಂತ ಕೇಳಿದಾಗ ಆಚಾರ್ಯರು ತ್ರಿವಿಕ್ರಮ ಪಂಡಿತರಿಗೆ ಹೇಳ್ತಾರಂತೆ, ಅಲ್ಲ ಹೊಸ ಗ್ರಂಥ ಎದಕ್ಕೆ ಬೇಕು? ಹಿಂದಿನ ಗ್ರಂಥಗಳಲ್ಲಿ ಏನೇ ಅನೇಕ ಪರಮತ ನಿರಾಕರಣೆ ರೂಪವಾದ ಅನೇಕ ಯುಕ್ತಿಗಳು ಇದ್ದೇ ಇವೆ. ಮುಖ್ಯವಾಗಿ ಏನಾಗಬೇಕು? ಸ್ವಮತ ಸ್ಥಾಪನ, ಪರಮತ ಖಂಡನ. ಇದಾಯ್ತು ಅಂತ ಆದ್ರೆ ನಮ್ಮ ಮತ ಸರಿಯಾಗಿದೆ ಅಂತ ಗೊತ್ತಾಗತ್ತೆ. ಸತ್ಯವಾದ ವಸ್ತು, ಸತ್ಯವಾದ ಜಗತ್ತು ಎಲ್ಲರಿಗೂ ಕೂಡ ಹೇಗಿದೆನೋ ಹಾಗೆ ಎಲ್ಲರಿಗೂ ಸ್ಪಷ್ಟವಾಗಿ ಅದರ ಸರಿಯಾದ ಜ್ಞಾನ ಎಲ್ಲರಿಗೂ ಬರ್ತಾ ಇದೆ. ನಾನು ಈಗ ಮಾಡಿರುವಂತಹ ಗ್ರಂಥಗಳಿಂದಲೇನೆ ಬರ್ತಾ ಇದೆ. ಅದರಿಂದ ಈಗ ಮಾಡಿರುವಂತಹ ಗ್ರಂಥಗಳಲ್ಲಿ ಪರಮತ ನಿರಾಸಕವಾದ, ಸ್ವಮತ ಸ್ಥಾಪಕವಾದ ಅನೇಕ ಯುಕ್ತಿಗಳು ಇರಬೇಕಾದ್ರೆ ಮತ್ತೇಕೆ ನಿಮಗೆ ಬೇರೆ ಗ್ರಂಥ ಅಂತ ಆಚಾರ್ಯರು ತ್ರಿವಿಕ್ರಮ ಪಂಡಿತರನ್ನ ಕೇಳಿದಾಗ ಈ ಶ್ಲೋಕ ತಾತ್ಪರ್ಯ ಹೀಗಿದೆ. ಏನಂತ? ಅಲ್ಲ ಗುರುಗಳೇ, ನೀವೇನೋ ಹೌದು, ಸ್ವಮತ ಸ್ಥಾಪಕವಾದ ಪರಮತ
ನಿರಾಕರಣೆ ಮಾಡುವಂತಹ ಈ ಯುಕ್ತಿಗಳು ಇವೆ. ಆದ್ರೆ ಯಾವ ಯುಕ್ತಿಗಳು ಯಾವುದನ್ನ ಸ್ಥಾಪನೆ ಮಾಡ್ತಾ ಇವೆ, ಯಾವುದನ್ನ ನಿರಾಕರಣೆ ಮಾಡ್ತಾ ಇವೆ, ಅದು ಯಾವ ಯುಕ್ತಿ ಅನ್ನುವಂತಹ ಈ ಪ್ರತ್ಯೇಕವಾಗಿ ನಮಗೆ ಆ ಯುಕ್ತಿಗಳು ಸರಿಯಾಗಿ ಗೋಚರವಾಗ್ತಿಲ್ಲ. ಸರಿಯಾ? ನೀವು ಮಾಡಿದ್ದೀರಿ, ನೀವು ಪೂರ್ಣ ಪ್ರಜ್ಞರು, ಸರ್ವಜ್ಞರು, ನಿಮಗೆ ಗೊತ್ತಾಗಿ ಹೋಗ್ಬಿಡ್ತದೆ. ಆದ್ರೆ ಈ ಯುಕ್ತಿ ಇದನ್ನ ಸ್ಥಾಪನೆ ಮಾಡ್ತಾ ಇದೆ, ಇಂತಹ ಮತವನ್ನ ನಿರಾಕರಣೆ ಮಾಡ್ತಾ ಇದೆ, ಅದು ಯಾವ ಯುಕ್ತಿ ಅನ್ನೋದು ನಮ್ಮ ಮಂದ ಬುದ್ಧಿ ಗೊತ್ತಾಗ್ತಾ ಇಲ್ಲ ಅಂತ ತ್ರಿವಿಕ್ರಮ ಪಂಡಿತರು ಹೇಳ್ತಾ ಇದ್ದಾರೆ. ನಮ್ಮಂತ ಮೂಢರೆಯ ಹಣೆ ಬರಹ ಏನ್ ಹೇಳಿ, ಏನೇನೇ ಶಬ್ದಗಳನ್ನೇ ಓದ್ಲಿಕ್ಕೆ ಬರೋದಿಲ್ಲ ಅದನ್ನ. ಆದ್ದರಿಂದ ನಮಗೆ ಇದರಲ್ಲಿ ಸ್ವಲ್ಪವೂ ಅರ್ಥ ಆಗ್ತಾ ಇಲ್ಲ. ಎಲ್ಲ ಅರ್ಥ ಆಗ್ತಾ ಇದೆ, ಆದ್ರೆ ಪ್ರತ್ಯೇಕವಾಗಿ ಇಂತಹ ಯುಕ್ತಿ ಇದನ್ನ ನಿರಾಕರಣೆ ಮಾಡ್ತಾ ಇದೆ, ಇದನ್ನ ಸ್ಥಾಪನೆ ಮಾಡ್ತಾ ಇದೆ, ಈ ಒಂದು ಯುಕ್ತಿಯನ್ನ ಹೇಳೋದ್ರಿಂದಾಗಿ ಅವರಿಗೆ ಈ ದೋಷ ಬಂತು ಅನ್ನುವುದು ಪ್ರತ್ಯೇಕವಾಗಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಆಚಾರ್ಯರೇ. ಆದ್ದರಿಂದ ಸ್ಪಷ್ಟವಾಗಿ ತಿಳಿಯುವ ಹಾಗೆ ನೀವು ಒಂದು ಗ್ರಂಥವನ್ನ ರಚಿಸಿಕೊಡಿ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ತಮ್ಮ ಅಳಲನ್ನ ಆಚಾರ್ಯರ ಮುಂದೆ ಇಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಗ್ರಂಥೇಭ್ಯ ಏಭ್ಯ ಅಗಾಧೇಭ್ಯ ಯುಕ್ತಯ ನ ದುರದ್ಧರಾ ಮನೋಮಾಂದ್ಯಾತ್ ತತಃ ಗ್ರಂಥಂ ವ್ಯಕ್ತತರ್ಕತತಿಂ ಕುರು. ಅನ್ವಯ ನೋಡಿ. ಏಭ್ಯ ಅಗಾಧೇಭ್ಯ ಗ್ರಂಥೇಭ್ಯ, ಏಭ್ಯ ಅಗಾಧೇಭ್ಯ ಗ್ರಂಥೇಭ್ಯ, ಏಭ್ಯ ಅಗಾಧೇಭ್ಯ ಗ್ರಂಥೇಭ್ಯ. ಈ ಗಂಭೀರವಾದ ಗ್ರಂಥಗಳ ದೆಸೆಯಿಂದ, ಈ ಗಂಭೀರವಾದ ಗ್ರಂಥಗಳ ದೆಸೆಯಿಂದ ಯುಕ್ತಯ ಯುಕ್ತಿಗಳು, ಯುಕ್ತಯ ಯುಕ್ತಿಗಳು ಯುಕ್ತಯ ಯುಕ್ತಿಗಳು ಮನೋಮಾಂದ್ಯಾತ್, ಮನೋಮಾಂದ್ಯಾತ್ ಬುದ್ಧಿಯ ಅಲ್ಪತನದಿಂದಾಗಿ ಅಥವಾ ಅಲ್ಪ ಬುದ್ಧಿಯಿಂದಾಗಿ, ಯಾವ್ದಾದ್ರು ಬರ್ಕೊಳ್ಳಿ. ಮನೋಮಾಂದ್ಯಾತ್ ಅಲ್ಪ ಬುದ್ಧಿಯಿಂದಾಗಿ ನ ದುರದ್ಧರಾಹ, ನ ದುರದ್ಧರಾಹ ನಮಗೆ ಪ್ರತ್ಯೇಕಿಸಿ ತೆಗೆಯಲು ಅಶಕ್ಯಗಳು, ನಮಗೆ ಪ್ರತ್ಯೇಕಿಸಿ ತೆಗೆಯಲು ಅಶಕ್ಯಗಳು. ನಮಗೆ ಪ್ರತ್ಯೇಕಿಸಿ ತೆಗೆಯಲು ಅಶಕ್ಯಗಳು. ತತಃ ಆದ್ದರಿಂದ, ತತಃ ಆದ್ದರಿಂದ, ನಹ ನಮಗೆ, ನಹ ನಮಗೆ ವ್ಯಕ್ತತರ್ಕತತಿಂ, ವ್ಯಕ್ತತರ್ಕತತಿಂ ಸ್ಪಷ್ಟವಾದ ಯುಕ್ತಿಗಳ ಸಮೂಹವುಳ್ಳ, ಸ್ಪಷ್ಟವಾದ ಯುಕ್ತಿಗಳ ಸಮೂಹವುಳ್ಳ, ನಾರಾಯಣ, ಸ್ಪಷ್ಟವಾದ ಯುಕ್ತಿಗಳ ಸಮೂಹವುಳ್ಳ ಗ್ರಂಥಂ ಕುರು, ಗ್ರಂಥವನ್ನು ಮಾಡಿರಿ. ಗ್ರಂಥಂ ಕುರು, ಗ್ರಂಥವನ್ನು ಮಾಡಿರಿ. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ವಲ್ಲ, ಮುಂದೆ ಹೋಗೋಣ. ದುರ್ದುರಾಹ ಅದು ಅರ್ಥ ಆಗ್ಲಿಲ್ಲ. ಅದೇನು ದುರದ್ಧರಾಹ ಅಂದ್ರೆ ನಾ ಹೇಳಿದೆ,
ಈ ಒಂದು ಯುಕ್ತಿ ಇದನ್ನ ನಿರಾಕರಣೆ ಮಾಡ್ತಾ ಇದೆ, ಈ ಒಂದು ಯುಕ್ತಿ ಇದಕ್ಕೋಸ್ಕರ ಕೊಟ್ಟಿದ್ದು ಎಂಬುದಾಗಿ ಪ್ರತ್ಯೇಕಿಸಿ ನಮಗೆ ನೋಡುವಂತಹ ಜ್ಞಾನ ಇಲ್ಲ ಅಂತ. ಸರಿನಾ? ನ ದುರದ್ಧರಾಹ, ನಮಗೆ ಪ್ರತ್ಯೇಕಿಸಿ ತೆಗೆಯಲು ಅಶಕ್ಯಗಳು, ಬಹಳ ಕಷ್ಟ ಅಂತ. ದುರದ್ಧರಾಹ ಅಂತಂದ್ರೆ ಅಲ್ಪ ಬುದ್ಧಿ ಇರುವುದರಿಂದ ಅದನ್ನ ಪ್ರತ್ಯೇಕಿಸಲು ಅಶಕ್ಯವಾದದ್ದು ಅಂತ. ಸರಿ, ಮುಂದೆ ಹೋಗೋಣ. ಇತ್ಯರ್ಥಿತೋ ವ್ಯಧಾನ್ ಮಧ್ವಃ ಸೋನು ವ್ಯಾಖ್ಯಾಂ ಸತಾಂ ಸುಧಾಂ ದುರ್ವಾದಿಗರ್ವಾದ್ರಿಪವಿಂ ಮಾಯಿಧ್ವಾಂತರ ವಿದ್ಯುತಿಂ. ನೋಡಿ, ಈ ತ್ರಿವಿಕ್ರಮ ಪಂಡಿತರು ಪ್ರಾರ್ಥನೆ ಮಾಡಿದಾಗ ಅನುವ್ಯಾಖ್ಯಾನ ಎಂಬುವಂತಹ ಗ್ರಂಥವನ್ನ, ಅದಕ್ಕೇನೆ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧಾ ಎಂಬುವಂತಹ ಟೀಕೆಯನ್ನ ಬರೆದಿದ್ದಾರೆ. ಅಂದ್ರೆ ತ್ರಿವಿಕ್ರಮನ ಋಣ ನಮ್ಮ ಮೇಲೆ ಎಷ್ಟಿರಬೇಕು ವಿಚಾರ ಮಾಡಿ. ಪ್ರತಿಯೊಬ್ಬ ಶಾಸ್ತ್ರ ಓದುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಇದನ್ನ ಓದಿಯೇನೆ ಅವರ ಶಾಸ್ತ್ರಾಭ್ಯಾಸವನ್ನ ಮುಗಿಯಿತು ಅಂತ ಹೇಳುವಂತ. ಇತಿಶ್ರೀ ಹೇಳುವಂಥದ್ದು ಈ ಗ್ರಂಥವನ್ನು ಓದಿದಾಗ ಮಾತ್ರ ಸಮಗ್ರ ಜ್ಞಾನ ಬಂದಿದೆ ಅಂತ ಸಮಾಜದಲ್ಲಿ ಈಗ ಗುರುತಿಸಿಕೊಳ್ತಾ ಇದ್ದಾರೆ. ಒಂದು ವೇಳೆ ತ್ರಿವಿಕ್ರಮ ಏನಾದ್ರೂ ಪ್ರಾರ್ಥನೆ ಮಾಡದೇ ಹೋಗಿದ್ರೆ ಈ ಅನುವ್ಯಾಖ್ಯಾನ ಎಂಬುವಂತಹ ಗ್ರಂಥವೇ ಬರ್ತಾ ಇರ್ಲಿಲ್ಲೋ ಏನು. ತ್ರಿವಿಕ್ರಮರು ಈ ರೀತಿ ಪ್ರಾರ್ಥನೆ ಮಾಡಿದಾಗ ಅನುವ್ಯಾಖ್ಯಾನ ಎಂಬುವಂತಹ ಗ್ರಂಥವನ್ನ ರಚನೆ ಮಾಡ್ತಾರೆ. ಅದು ಹೇಗಿತ್ತು ಅಂತಂದ್ರೆ ಸುಧಾಂ ಸತಾಂ, ಸಜ್ಜನರಿಗೆ ಅಮೃತದಂತೆ ಇತ್ತಂತೆ. ಮತ್ತೇನು, ದುರ್ವಾದಿ ಗರ್ವಾದ್ರಿ ಪವಿಂ, ದುಷ್ಟವಾದಿಗಳು ಅಂತ ಏನಿರ್ತಾರೆ ಅವರೇ ಒಂದು ದೊಡ್ಡ, ಅವರ ಒಂದು ಅಹಂಕಾರ ಇರ್ತದೆ. ಆ ಅಹಂಕಾರವೇ ಒಂದು ದೊಡ್ಡ ಪರ್ವತ ಅಂತ. ದುಷ್ಟವಾದಿಗಳ ಅಹಂಕಾರವೆಂಬ ದೊಡ್ಡ ಪರ್ವತವನ್ನ ನಾಶ ಮಾಡುವಂತಹ ವಜ್ರಾಯುಧದಂತೆ ಈ ಒಂದು ಅನುವ್ಯಾಖ್ಯಾನ ಇದೆ. ಹಿಂದೆ ಇಂದ್ರದೇವರು ಎಲ್ಲ ಪರ್ವತಗಳ ರೆಕ್ಕೆಗಳನ್ನ ಕತ್ತರಿಸ್ತಾ ಬಂದ್ರು. ಕೇಳದೇ ಇರುವಂತಹ ಪರ್ವತಗಳನ್ನ ವಜ್ರಾಯುಧದಿಂದ ಬಡಿದು ನಾಶವೇ ಮಾಡ್ತಾ ಇದ್ದ. ಹಾಗೆ ಇಲ್ಲಿ ದುಷ್ಟವಾದಿಗಳ ಅಹಂಕಾರವೆಂಬ ಪರ್ವತವನ್ನ ನಾಶ ಮಾಡುವಂತಹ ವಜ್ರಾಯುಧದ ಹಾಗೆ ಒಂದು ಅನುವ್ಯಾಖ್ಯಾನ ಇದೆ. ಅಷ್ಟೇ ಅಲ್ಲ, ವಿಶೇಷವಾಗಿ ಮಾಯಾವಾದಿಗಳೆಂಬ ದೊಡ್ಡ ಅಂಧಕಾರ, ಮಾಯಾವಾದಿಗಳಿಂದ ಅಲ್ಲ, ಅವರೇ ಒಂದು ದೊಡ್ಡ ಅಂಧಕಾರ ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ಕತ್ತಲವರು. ಮಾಯಾವಾದಿಗಳೆಂಬ ದೊಡ್ಡ ಅಂಧಕಾರವನ್ನ ತೊಲಗಿಸುವಂತಹ ಸೂರ್ಯನ ಪ್ರಭೆಯ ಹಾಗೆ ಆ ಒಂದು ಅನುವ್ಯಾಖ್ಯಾನ ಇತ್ತು. ಮಾಯಿಧ್ವಾಂತ ದುರದ್ಯುತಿಂ, ಮಾಯಿಧ್ವಾಂತರ ವಿದ್ಯುತಿಂ, ಮಾಯಿಗಳೆಂಬ ಅಂಧಕಾರ, ಅದ್ವೈತಿಗಳೆಂಬ ಅಂಧಕಾರವನ್ನ ನಾಶ ಮಾಡುವಂತಹ ಸೂರ್ಯನ ಪ್ರಭೆಯ ಹಾಗೆ ಈ ಒಂದು ಅನುವ್ಯಾಖ್ಯಾನ ಇದೆ. ಅಂತಹ ಅನೇಕ ಸ್ವಮತ ಸ್ಥಾಪಕವಾದ ಪರಮತ ನಿರಾಸಕವಾದ ಬ್ರಹ್ಮಸೂತ್ರದಲ್ಲಿ ಸೂಚಿಸಿರುವಂತಹ ಅನೇಕ ಯುಕ್ತಿ ಸಮೂಹಗಳಿಂದಾಗಿ ಭೂಷಿತವಾಗಿರುವಂತಹ ಈ ಒಂದು ಅನುವ್ಯಾಖ್ಯಾನ ಎಂಬುವಂತಹ ಗ್ರಂಥವನ್ನ ರಚಿಸಿ, ಉತ್ತಮವಾದ ಗ್ರಂಥವನ್ನ ಆಚಾರ್ಯರು ರಚಿಸಿ ತ್ರಿವಿಕ್ರಮ ಪಂಡಿತರಿಗೆ ಕೊಟ್ಟರು, ಅವರ ಮುಂದೆ ತಿಳಿಸಿದರು ಅಂತ ಇದರ ಅಭಿಪ್ರಾಯ. ಪದಚ್ಛೇದ ನೋಡಿ. ಇತಿ ಅರ್ಥಿತಃ ಯಥಾತ್ ಮಧ್ವಃ ಸಹ ಅನುವ್ಯಾಖ್ಯಾಂ ಸತಾಂ ಸುಧಾಂ ದುರ್ವಾದಿ ಗರ್ವಾದ್ರಿ ಪವಿಂ ಮಾಯಿಧ್ವಾಂತರ ವಿದ್ಯುತಿಂ. ಅರ್ಥ ನೋಡಿ. ಇತಿ ಅರ್ಥಿತಃ, ಹೀಗೆ ಪ್ರಾರ್ಥಿಸಲ್ಪಟ್ಟ,
ಇತಿ ಅರ್ಥಿತಃ ಹೀಗೆ ಪ್ರಾರ್ಥಿಸಲ್ಪಟ್ಟ ಹೀಗೆ ಪ್ರಾರ್ಥಿಸಲ್ಪಟ್ಟ ಸಹ ಮಧ್ವ ಆ ಮಧ್ವಾಚಾರ್ಯರು ಸಹ ಮಧ್ವ ಆ ಮಧ್ವಾಚಾರ್ಯರು ಸಹ ಮಧ್ವ ಆ ಮಧ್ವಾಚಾರ್ಯರು ಸತಾಂ ಸುಧಾಂ ಸತಾಂ ಸುಧಾಂ ಸಜ್ಜನರಿಗೆ ಅಮೃತದಂತಿರುವ ಸಜ್ಜನರಿಗೆ ಅಮೃತದಂತಿರುವ ದುರ್ವಾದಿ ಗರ್ವಾದ್ರಿ ಪವಿಂ ದುರ್ವಾದಿ ಗರ್ವಾದ್ರಿ ಪವಿಂ ದುರ್ವಾದಿ ಗರ್ವಾದ್ರಿ ಪವಿಂ ದುಷ್ಟವಾದಿಗಳ ಅಹಂಕಾರವೆಂಬ ಬೆಟ್ಟಕ್ಕೆ ವಜ್ರಾಯುಧದಂತಿರುವ ದುಷ್ಟವಾದಿಗಳ ಅಹಂಕಾರವೆಂಬ ಬೆಟ್ಟಕ್ಕೆ ದುಷ್ಟವಾದಿಗಳ ಅಹಂಕಾರವೆಂಬ ಬೆಟ್ಟಕ್ಕೆ ವಜ್ರಾಯುಧದಂತಿರುವ ಮಾಯಿಧ್ವಾಂತರ ವಿದ್ಯುತಿಂ ಮಾಯಿಧ್ವಾಂತರ ವಿದ್ಯುತಿಂ ಮಾಯಾವಾದಿಗಳೆಂಬ ಕತ್ತಲೆಗೆ ಸೂರ್ಯನ ಕಾಂತಿಯಂತಿರುವ ಮಾಯಾವಾದಿಗಳೆಂಬ ಕತ್ತಲೆಗೆ ಸೂರ್ಯನ ಕಾಂತಿಯಂತಿರುವ ಅನುವ್ಯಾಖ್ಯಾಂ ವ್ಯಧಾತ್ ಅನುವ್ಯಾಖ್ಯಾಂ ವ್ಯಧಾತ್ ಅನುವ್ಯಾಖ್ಯಾನವೆಂಬ ಗ್ರಂಥವನ್ನ ಮಾಡಿದರು ಅನುವ್ಯಾಖ್ಯಾನವೆಂಬ ಗ್ರಂಥವನ್ನ ಮಾಡಿದರು ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ಲ ಆಚಾರ್ಯ, ನೀವು ದಿವಸ ಹೇಳ್ತಿರಲ್ಲ ಮಂಗಳಾಚರಣದ್ದು ಮೊದಲನೇ ಸ್ತೋತ್ರ ಹೇಳ್ತಿರಲ್ಲ, ನಾರಾಯಣ ನಿಖಿಲ ಪೂರ್ಣ ಗುಣೈಕ ದೇಹಂ ಇರುತ್ತೆ, ಅಣು ವ್ಯಾಖ್ಯಾನದ್ದೇ ತಾನದ? ಹೌದು ನಾನು ಅನ್ಕೊಳ್ತೇನೆ ದಿವಸ ತಾವ್ ಹೇಳುತ್ತೆ. ಗುರುಗಳೇ, ನಂಗೆ ಅನುವಾಕ್ಯಂ ಆದ್ಮೇಲೆ ಬೇಕಿತ್ತು. ಅನುವ್ಯಾಖ್ಯಾಂ ವ್ಯಧಾತ್. ಹಾ ಸರಿ. ಮತ್ತೇನಾದ್ರು ಪ್ರಶ್ನೆ ಇದೆನಾ? ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣಾರ್ಪಣ.